ಹಳೆ ಒಡಂಬಡಿಕೆಯಲ್ಲಿ ಬಹು ಪ್ರಬಲವಾಗಿ ಎಲ್ಲರಿಂದಲೂ ಮಾತನಾಡಲ್ಪಡುವುದು ಮತ್ತೆ ಆಶ್ಚರ್ಯದಿಂದ ನೋಡಲ್ಪಡುವುದು ಈ ದೇವದರ್ಶನದ ಗುಡಾರ. ತಂದೆಯಾದ ದೇವರು ಮೋಶೆ ಬಳಿ ಮರುಭೂಮಿಯಲ್ಲಿ ಒಂದು ದೇವದರ್ಶನದ ಗುಡಾರ ಕಟ್ಬೇಕಂತ ಹೇಳ್ತಾರೆ. ಅದನ್ನು ಮಾಡಬೇಕಾದಂತಹ ವಿಧಾನವನ್ನು ಮತ್ತು ಅದನ್ನ ಹೇಗೆ ಮಾಡಬೇಕು, ಯಾವ ವಸ್ತುಗಳನ್ನಿಟ್ಟು ಮಾಡಬೇಕು, ಅದು ಯಾವ ಅಳತೆಯಲ್ಲಿರಬೇಕು ಅನ್ನೋದನ್ನ ಸ್ಪಷ್ಟವಾಗಿ ತಿಳಿಸಿರೋದನ್ನ ವಿಮೋಚನಕಾಂಡ 25ರಿಂದ 27ನೇ ಅಧ್ಯಾಯದವರೆಗೂ ನೋಡ್ತೇವೆ. ದೇವದರ್ಶನದ ಗುಡಾರ ಪರಲೋಕದಲ್ಲಿರುವವುಗಳಿಗೆ ಒಂದು ನೆರಳಿನಂತೆ ಇದೆ. ಯಾವುದಕ್ಕಾಗಿ ಇದು ಮಾಡಲ್ಪಟ್ಟಿದೆ, ಇದರ ಮುಖ್ಯತ್ವವೇನು, ಹೇಗೆ ಮಾಡಿದ್ರು, ಇದರ ವಿವಿಧ ಭಾಗಗಳು ಯಾವುದು, ಅವು ಯಾವುದಕ್ಕೆ ಸೂಚನೆಯಾಗಿದೆ, ಯಾವುದಕ್ಕೆ ಹೋಲಿಕೆಯಂತೆ ಇದೆ, ಇದರ ಹಿಂದಿರುವಂತಹ ಆತ್ಮಿಕ ಅರ್ಥ ಏನೆಂಬುದನ್ನ ಸಂಕ್ಷಿಪ್ತವಾಗಿ ಈ ವಿಡಿಯೋದಲ್ಲಿ ನೋಡೋಣ. ನೀವು ತಿಳಿದೇ ಇರುವಂತಹ ಅನೇಕ ಆತ್ಮಿಕ ಸತ್ಯಗಳು ಈ ವಿಡಿಯೋದಲ್ಲಿದೆ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ದೇವದರ್ಶನದ ಗುಡಾರ ಒಂದು ಪರಿಶುದ್ಧ ಸ್ಥಳ. ಅಲ್ಲಿ ತಂದೆಯಾದ ದೇವರು ವಾಸವಾಗಿದ್ದು ತನ್ನ ಮಕ್ಕಳನ್ನು ಸಂಧಿಸುವಂತ ಸ್ಥಳ ಆಗಿದೆ. ಹಗಲು ಇರಲು ಕರ್ತನ ಪ್ರಸನ್ನತೆ ಈ ದೇವದರ್ಶನದ ಗುಡಾರದ ಮೇಲೆ ತಂಗಿತ್ತು. ದೇವರ ಮಹಿಮೆಯು ಚಲಿಸುವಾಗ ಇಸ್ರೇಲರು ಪ್ರಯಾಣ ಮಾಡಬೇಕಿತ್ತು. ಮರುಭೂಮಿಯಲ್ಲಿ ಈ ರೀತಿಯ ಕರ್ತನವರನ್ನ ನಡೆಸ್ತಾ ಇದ್ರು. ಇದು ಒಂದು ಸಾಕ್ಷಿಯ ವಾಸಸ್ಥಳ. ಅಂದ್ರೆ ಮಂಜೂಷ ಪೆಟ್ಟಿಗೆಯು 10 ದಶಾಜ್ಞೆಗಳ ಆಜ್ಞಾಶಾಸನವು ಕಾಪಾಡಲ್ಪಡ್ತಾ ಇತ್ತು. ಈ ದೇವದರ್ಶನದ ಗುಡಾರದಲ್ಲೇ ರಕ್ತ ಬಲಿಯ ಮೂಲಕ ದೇವರು ಪಾಪ ನಿವಾರಣೆಯನ್ನು ಅನುಗ್ರಹಿಸಿದನು. ಈ ದೇವದರ್ಶನದ ಗುಡಾರ ಹೇಗೆ ಕಟ್ಟಲ್ಪಟ್ಟಂತ ನೋಡೋಣ. ಮುಖ್ಯವಾದಂತಹ 3 ಭಾಗಗಳು: ಅಂಗಳ, ಪರಿಶುದ್ಧ ಸ್ಥಳ ಮತ್ತೆ ಮಹಾಪರಿಶುದ್ಧ ಸ್ಥಳ. ಮೊದಲು ಹೊರಗಿನ ಅಂಗಳವನ್ನ ಕಟ್ಟಿದ್ರು. ಈ ದೇವದರ್ಶನದ ಗುಡಾರದ ಗೋಡೆ ತೂಗು ಹಾಕಲ್ಪಡುವಂತಹ ಪರದೆಯಿಂದ ಮಾಡಲ್ಪಟ್ಟಿದ್ದು. ಈ ಪರದೆ 5 ಮೊಳ ಅಂತರದಲ್ಲಿ ಇಡಲ್ಪಟ್ಟಿದ್ದ ಕಂಬಗಳಲ್ಲಿ ತೂಗು ಹಾಕಿದ್ರು. 4 ದಿಕ್ಕುಗಳಲ್ಲಿ ಟೋಟಲ್ ಆಗಿ 60 ಕಂಬಗಳಿದ್ವು. ದೇವದರ್ಶನದ ಗುಡಾರದ ಅಳತೆಗಳನ್ನು ನಾವು ಗಮನಿಸೋದಾದ್ರೆ ಉತ್ತರಕ್ಕೆ 150 ಅಡಿ, ದಕ್ಷಿಣಕ್ಕೆ 150 ಅಡಿ, ಪೂರ್ವಕ್ಕೆ 75 ಅಡಿ ಮತ್ತೆ ಪಶ್ಚಿಮಕ್ಕೆ 75 ಅಡಿ. ಇದು ಒಬ್ಬ ವ್ಯಕ್ತಿ ಹೊರಗಡೆಯಿಂದ ಎಷ್ಟು ಪ್ರಯತ್ನ ಮಾಡಿದ್ರು ಕೂಡ ಒಳಗಡೆ ನೋಡೋದಕ್ಕೆ ಅಸಾಧ್ಯವೆನ್ನುವಷ್ಟು ಎತ್ತರದಲ್ಲಿತ್ತು. ಇದರ ಒಳಭಾಗವನ್ನು ಅಂಗಳ ಅಂತ ಕರೀತಾ ಇದ್ರು. ದೇವದರ್ಶನದ ಗುಡಾರದ ಬಾಗಿಲು ಅದರ ಪೂರ್ವ ದಿಕ್ಕಿನಲ್ಲಿ ಮಾತ್ರವೇ ಇತ್ತು. ಇದು 30 ಅಡಿ ಇತ್ತು. ಹುರಿನಾರಿನ ಬಟ್ಟೆಯಲ್ಲಿ ನೀಲಿ ಧೂಮ್ರ ರಕ್ತವರ್ಣಗಳುಳ್ಳ ದಾರದಿಂದ ಕಸೂತಿ ಹಾಕಿದ್ರು. ಇದುವೇ ದೇವದರ್ಶನ ಗುಡಾರದ ಹೊರಾಂಗಣ ವಿವರಗಳು. ಇದರ ಆತ್ಮಿಕ ಅರ್ಥ ಏನೆಂದ್ರೆ ಇವೆಲ್ಲವೂ ಪರಲೋಕದಲ್ಲಿರುವವುಗಳಿಗೆ ನೆರಳಿನಂತೆ ಇದೆ. ದೇವದರ್ಶನದ ಗುಡಾರದ ಎತ್ತರವಾದಂತಹ ಆ ಅಂಗಳದ ಗೋಡೆ ಅಪನಂಬಿಕೆನ ಸೂಚಿಸುತ್ತೆ. ಈ ಲೋಕವು ಪಾಳಿದಂತೆ ಇದೆ. ಹೇಗೆ ಅವಿಶ್ವಾಸವು ದೇವರ ಕಾರ್ಯಕ್ಕೆ ಕುರುಡಾಗಲ್ಪಟ್ಟಂತಹ ನೆಲೆಯಲ್ಲಿದೆನೋ, ದೇವದರ್ಶನದ ಗುಡಾರ ಪ್ರವೇಶಿಸಬೇಕೆಂದ್ರೆ ಪೂರ್ವ ದಿಕ್ಕಿನಲ್ಲಿರುವಂತಹ ಬಾಗಿಲಿಗೆ ಬರ್ಬೇಕಲ್ವಾ. ಈ ಬಾಗಿಲು ಏನನ್ನ ಸೂಚಿಸುತ್ತೆ? ಈ ದೇವದರ್ಶನದ ಗುಡಾರದ ಒಳಗೆ ಹೋಗಲು ಬಳಸುವಂತಹ ಬಾಗಿಲು, ಕದ, ಮಾರ್ಗ ಅನ್ನೋದು ಏಸು ಕ್ರಿಸ್ತನನ್ನು ಮತ್ತೆ ಆತನ ಮೇಲೆ ಇಡುವಂತಹ ನಂಬಿಕೆಯಿಂದಲೇ ದೇವರ ಕಾರ್ಯಗಳೊಳಗೆ ನಾವು ಪ್ರವೇಶಿಸಲು ಸಾಧ್ಯ ಅನ್ನೋದನ್ನ ಸೂಚಿಸುತ್ತೆ. ನಂತರ ಹುರಿನಾರಿನ ಬಟ್ಟೆಯು ತೂಗು ಹಾಕಲ್ಪಟ್ಟಿದ್ದ ಆ ಬಿಳಿ ಪರದೆಯು ಕ್ರಿಸ್ತನ ಮೂಲಕ ಸಿಗುವ ನೀತಿಯನ್ನು ಸೂಚಿಸುತ್ತೆ. ನಂತರ ಬಾಗಿಲಿನ ಬಳಿಯಲ್ಲಿರುವಂತಹ ಹಲವು ವರ್ಣದ ದಾರಗಳು ಏಸು ಕ್ರಿಸ್ತನ ಗುಣಗಳನ್ನ ಸೂಚಿಸುತ್ತೆ. ಮೊದಲು ನೀಲಿ, ತಂದೆಯಾದಂತಹ ದೇವರ ಮೇಲಿಟ್ಟ ವಿಶ್ವಾಸವನ್ನು ಸೂಚಿಸುತ್ತೆ. ಎರಡನೇದು ಧೂಮ್ರ ರಕ್ತವರ್ಣ. ಧೂಮ್ರ ರಕ್ತ ಇದು ಏಸುವಿನ ರಕ್ತದಿಂದ ರಕ್ಷಣೆಯನ್ನು ತಂದು ಲೋಕರಕ್ಷಕನ ರಾಜತ್ವವನ್ನು ಸೂಚಿಸುತ್ತೆ. ನಂತರ ಕೆಂಪು ಹಾಗೂ ಕೆಂಪು ನೀಲಿ ಸೇರಿ ಬರುವಂತಹ ಪರ್ಪಲ್ ಕಲರ್, ಇದು ಏಸುವಿನ ಅರ್ಹತೆಯನ್ನು ಸೂಚಿಸುತ್ತೆ. ಅಂದ್ರೆ ಆತನು ರಾಜಾದಿರಾಜನಾಗಿ ಇರುವುದನ್ನ ಸೂಚಿಸುತ್ತೆ. ಓಕೆ, ಬನ್ನಿ ಈಗ ದೇವದರ್ಶನದ ಗುಡಾರದ ಬಾಗಿಲಿನ ಮೂಲಕ ಒಳಗೋಗೋಣ. ಒಳಗೋಗಿದ ತಕ್ಷಣ ಕಾಣೋದು ಬಲಿಪೀಠ. ಇದನ್ನ ಯಜ್ಞವೇದಿ ಅಂತಾನು ಹೇಳ್ಬಹುದು. ಜಾಲಿ ಮರದಿಂದ ಮಾಡಿ ತಾಮ್ರದ ತಗಡುಗಳಿಂದ ಹೊಚ್ಚಿದ್ರು. ಇದರ ಉದ್ದ 7.5 ಅಡಿ, ಅಗಲ 7.5 ಅಡಿ ಮತ್ತೆ ಎತ್ತರ 4.5 ಅಡಿಯಾಗಿ ಇತ್ತು. ಇವುಗಳಲ್ಲಿ ನಿತ್ಯವಾಗಿ ಸಮರ್ಪಣೆ ಉರಿತಾನೆ ಇರ್ಬೇಕು. ಈ ಬಲಿಪೀಠ ಯಾವುದಕ್ಕೆ ಸೂಚನೆ ಅಂದ್ರೆ ಎಂದೆಂದಿಗೂ ಬದಲಿಸಲಾರದ ಏಸುವಿನ ಬಲಿಯನ್ನ ಸೂಚಿಸುತ್ತೆ. ಅಂದ್ರೆ ಏಸು ತನ್ನ ಜೀವವನ್ನು ಈ ಲೋಕದ ರಕ್ಷಣೆಗಾಗಿ ಶಿಲುಬೆಯಲ್ಲಿ ಸತ್ತದನ್ನು ಸೂಚಿಸುತ್ತೆ. ಈ ಯಜ್ಞವೇದಿಯನ್ನು ದಾಟಿ ದೇವದರ್ಶನದ ಗುಡಾರದ ಬಳಿ ಮುಂದೆ ಹೋಗುವಾಗ ನಮಗೆ ಎದುರಾಗುವಂತದ್ದು ತಾಮ್ರದ ನೀರಿನ ತೊಟ್ಟಿ. ಈ ತೊಟ್ಟಿ ದೇವದರ್ಶನದ ಗುಡಾರಕ್ಕೂ ಯಜ್ಞವೇದಿಗೂ ನಡುವೆ ಅಂಗಳ ಎಂಬಂತಹ ಸ್ಥಳದಲ್ಲಿ ಇದೆ. ಇದನ್ನ ತಾಮ್ರದಿಂದ ಮಾಡಿದ್ರು. ಇದರಿಂದ ಯಾಜಕರು, ಲೇವಿಯರು ತಮ್ಮ ಕೈಕಾಲುಗಳನ್ನು ಶುದ್ಧಪಡಿಸುವುದು ಒಂದು ರೂಢಿಯಾಗಿದೆ. ಇದನ್ನು ಮಾಡದೆ ಹೋದ್ರೆ ಸಾಯುವುದು ನಿಶ್ಚಯ. ಓಕೆ, ಇದರ ಅರ್ಥ ಏನು? ಇದು ಏನಂತ ತಿಳಿಸುತ್ತೆ?
ಈ ತಾಮ್ರ ತೊಟ್ಟಿ ಸತ್ಯವೇದಕ್ಕೂ ಅದರಲ್ಲಿನ ನೀರು ದೇವರ ವಾಕ್ಯಕ್ಕೂ ಹೋಲಿಕೆಯಾಗಿದೆ. ಮೊದಲ ಮೂಲಭೂತ ಸತ್ಯದಲ್ಲಿ ವಾಕ್ಯವನ್ನು ಹೊಂದಿಕೊಂಡು ಅದನ್ನು ತಿಳಿದು ಅರ್ಥೈಸಿಕೊಳ್ಳುವುದು ನಮಗೆ ಅವಶ್ಯವಾಗಿದೆ. ಈ ರೀತಿ ವಾಕ್ಯಗಳನ್ನು ನಮ್ಮ ಹೃದಯದಲ್ಲಿ ತುಂಬಿಸೋದ್ರಿಂದ ನಮ್ಮಲ್ಲಿರುವ ಪಾಪಗಳು ನಮ್ಮನ್ನು ಬಿಟ್ಟು ದೂರ ಹೋಗ್ತದೆ. ಲೇವಿಯರು ಅಂಗಳದವರೆಗೂ ಮಾತ್ರವೇ ಅನುಮತಿಸಲ್ಪಟ್ಟಿದ್ದರು ಎಂಬುದು ಗಮನಿಸತಕ್ಕದ್ದು. ಸರಿ, ನಂತರ ದೇವದರ್ಶನದ ಗುಡಾರದ ಮುಖ್ಯವಾದ ಭಾಗಗಳನ್ನ ನೋಡೋಣ. ಅದುವೇ ಪರಿಶುದ್ಧ ಸ್ಥಳ. ಈ ಪರಿಶುದ್ಧ ಸ್ಥಳಕ್ಕೆ ಹೋಗ್ಬೇಕಂದ್ರೆ ಮೊದಲನ ತೆರೆಯನ್ನು ಹಾದು ಹೋಗ್ಬೇಕು. ಇದು ಪರಿಶುದ್ಧ ಸ್ಥಳದ ಒಳಗೆ ಹೋಗುವಂತಹ ಬಾಗಿಲು. ದೇವದರ್ಶನದ ಗುಡಾರದ ಬಾಗಿಲಿನ ರೀತಿಯೇ ಈ ಬಾಗಿಲು ಕೂಡ ನೀಲಿ ಧೂಮ್ರ ರಕ್ತವರ್ಣಗಳಿಂದ ಕಸೂತಿ ಹಾಕಿದ್ರು. ಆರಿಸಲ್ಪಟ್ಟ ಯಾಜಕನು ಮಾತ್ರವೇ ಇದರಲ್ಲಿ ಹೋಗೋದಕ್ಕೆ ಸಾಧ್ಯ. ಇದರ ಅರ್ಥ ಏನಂದ್ರೆ, ಕ್ರೈಸ್ತರೆಂದು ಹೇಳಿಕೊಳ್ಳುವಂತ ಎಲ್ಲರೂ ಒಳಗೋಗಲು ಸಾಧ್ಯವಿಲ್ಲ. ನಿಜವಾಗಿಯೂ ಯೇಸುವಿನ ಮೇಲೆ ನಂಬಿಕೆ ಇಟ್ಟು ಕೊನೆವರೆಗೂ ಆತನಲ್ಲಿ ನೆಲೆಗೊಂಡಿರುವಂತ ಆರಿಸಲ್ಪಟ್ಟಂತ ಯಾಜಕ ವಂಶಸ್ಥರ ತರ ಇರೋರೆ ಪ್ರವೇಶಿಸೋದಕ್ಕೆ ಸಾಧ್ಯ ಅಂತ. ಇದ್ರೊಳಗೋಗಿದ ತಕ್ಷಣ ನಮ್ ಕಣ್ಣಿಗೆ ಬೀಳುವಂಥದ್ದು ಬಲಗಡೆಯಲ್ಲಿರುವ ಉತ್ತರ ದಿಕ್ಕಿನ ವಿಶೇಷವಾದಂತಹ ರೊಟ್ಟಿಯ ಮೇಜು. ಇದು ಜಾಲಿ ಮರದಿಂದ ಮಾಡಲ್ಪಟ್ಟು ಚೊಕ್ಕ ಬಂಗಾರದ ತಗಡುಗಳನ್ನ ಹೊದಿಸಿದ್ರು. ಇದ್ರ ಮೇಲೆ 12 ಉಳಿ ಇಲ್ಲದ ರೊಟ್ಟಿಗಳು, 6 ಒಂದು ಬದಿಯಲ್ಲಿ, ಇನ್ನುಳಿದ 6 ಮತ್ತೊಂದು ಬದಿಯಲ್ಲಿ ಇಟ್ಟಿದ್ರು. ಇದು ಪರಿಶುದ್ಧ ಉಳಿ ಇಲ್ಲದಂತಹ ರೊಟ್ಟಿ. ಇದನ್ನು 7 ದಿನಕ್ಕೊಮ್ಮೆ ಬದಲಿಸಬೇಕು. ಇವುಗಳ ಅರ್ಥ ಏನು? ಈ ರೊಟ್ಟಿ ದೇವರ ವಾಕ್ಯವನ್ನ ಸೂಚಿಸುತ್ತೆ. ದೇವರ ವಾಕ್ಯವೇ ನಮ್ಮ ಆತ್ಮಿಕ ಆಹಾರ. ಈ ಉಳಿ ಇಲ್ಲದ ರೊಟ್ಟಿ ಎಂಬುದು ಶುದ್ಧವಾದ ಸತ್ಯವನ್ನ ಸೂಚಿಸುತ್ತೆ. ಅದರ ನಂತರ ಇರೋದು ಚಿನ್ನದ ದೀಪಸ್ತಂಭ. ಮೇಜಿಗೆ ಎದುರಾಗಿ ಪರಿಶುದ್ಧ ಸ್ಥಳ ಎಡಗಡೆಯ ದಕ್ಷಿಣದಲ್ಲಿ ಬಂಗಾರದಿಂದ ಮಾಡಿದಂತ 7 ಉರಿಯುವ ಅಣತೆಗಳನ್ನು ಒಳಗೊಂಡ ಒಂದು ದೀಪಸ್ತಂಭ ಇತ್ತು. ಸೂರ್ಯನ ಬೆಳಕು ಒಳಗೆ ಬರದಂತೆ ಪೂರ್ಣವಾಗಿ ಮುಚ್ಚಲ್ಪಟ್ಟದ್ರಿಂದ ಪರಿಶುದ್ಧ ಸ್ಥಳದಲ್ಲಿ ಈ ದೀಪಸ್ತಂಭದ ಬೆಳಕು ಇತ್ತು. ಈ ದೀಪಸ್ತಂಭವು ಒಂದೇ ಬುಡದಿಂದ ಅಥವಾ ಕಂಬದಿಂದ ಮಾಡಲ್ಪಟ್ಟಿತ್ತು. ಈ ಕಂಬದಲ್ಲಿ ಎಡಗಡೆಯಲ್ಲಿ 3 ಕೊಂಬೆಗಳು, ಬಲಗಡೆಯಲ್ಲಿ 3 ಕೊಂಬೆಗಳು, ಕಂಬದ ಮೇಲೆ 1 ಎಂಬಂತೆ ಟೋಟಲ್ ಆಗಿ 7 ಉರಿಯುವ ಹಣತೆಗಳು ಇತ್ತು. ಈ ದೀಪಸ್ತಂಭ ಯಾವಾಗ್ಲೂ ಉರಿತಾನೆ ಇರಬೇಕು. ಈ ಉರಿಯುವ ಬಂಗಾರದ ದೀಪಸ್ತಂಭಕ್ಕೆ ಪ್ರಧಾನ ಯಾಜಕನು ತಾನೇ ಎಣ್ಣೆಯನ್ನು ಮಾಡಿ ಅದರ ಹಣತೆಯನ್ನು ಕತ್ತರಿಸಿ ಪರಾಂಬರಿಸಿ ಗಮನವಿಟ್ಟು ನೋಡ್ಕೊಳ್ಬೇಕು. ಈ ರೀತಿಯಾಗಿ ಆ ದೀಪಸ್ತಂಭದ ಬೆಳಕು ಅವರ ಸಂಪೂರ್ಣ ಗಮನದೊಳಗೆ ಒಳಪಟ್ಟಿತ್ತು. ಇವುಗಳ ಅರ್ಥ ಏನು? ಪರಿಶುದ್ಧ ಸ್ಥಳದಲ್ಲಿರುವಂತಹ ಈ ಚಿನ್ನದ ದೀಪಸ್ತಂಭ ಪರಿಶುದ್ಧವಾಗಿ ಸಮರ್ಪಿಸಲ್ಪಟ್ಟದಾಗಿರುವಂತಹ ಯೇಸು ಕ್ರಿಸ್ತನನ್ನು ಅನುಸರಿಸಿ ಆರಿಸಲ್ಪಟ್ಟ ನೆಲೆಯಲ್ಲಿರುವಂತ ಒಬ್ಬ ಕ್ರಿಸ್ತನಿಗೆ ವಿಶೇಷವಾಗಿರೋದು ಅಂತ ಅಪೊಸ್ತಲ ಪೇತ್ರ ಹೇಳ್ತಾರೆ. ಅದರಂತೆ ಅವುಗಳಲ್ಲಿರುವಂತಹ ಎಣ್ಣೆಯು ಪರಿಶುದ್ಧಾತ್ಮನನ್ನ ಸೂಚಿಸುತ್ತೆ. ಅದರೊಳಗಿಂದ ಬರುವಂತಹ ಬೆಳಕು ಪರಿಶುದ್ಧಾತ್ಮನಿಂದ ಹೊಂದುವಂತಹ ಸತ್ಯ ಎನ್ನುವಂತ ಬೆಳಕನ್ನು ಹೋಲ್ತದೆ. ಪ್ರಧಾನ ಯಾಜಕನು ಈ ಚಿನ್ನದ ದೀಪಸ್ತಂಭವನ್ನು ನೋಡ್ಕೊಳ್ಳೋದು ನಮ್ಮ ಕರ್ತನಾದಂತ ಯೇಸು ಮಹಾಯಾಜಕನಾಗಿಯೂ ಸಭೆಗೆ ತಲೆಯಾಗಿದ್ದು ಸಭೆಯನ್ನು ಸಂರಕ್ಷಿಸಿ ಪೋಷಿಸೋದು, ಸತ್ಯ ಬೆಳಕಾದಂತ ಪರಿಶುದ್ಧ ಆತ್ಮನನ್ನು ನಮಗೆ ನೀಡಿ ದಾರಿ ತೋರಿಸಿ ನಡೆಸೋದನ್ನು ಸೂಚಿಸುತ್ತೆ. ಈ ಪರಿಶುದ್ಧ ಸ್ಥಳವನ್ನು ದಾಟಿ ಮಹಾಪರಿಶುದ್ಧ ಸ್ಥಳಕ್ಕೆ ಹೋಗುವಾಗ ಅದರ ಬಾಗಿಲ ಬಳಿ ಒಂದು ಸಣ್ಣ ಧೂಪವೇದಿ ಇರ್ತದೆ. ಈ ಧೂಪವೇದಿಯಲ್ಲಿ ಹೊರಗಡೆ ಯಜ್ಞವೇದಿಯಿಂದ ತೆಗೆದಂತಹ ಬೆಂಕಿಯ ತುಂಡನ್ನು ಹಾಕಿ ಅದರಲ್ಲಿ ಧೂಪವನ್ನು ಇಟ್ಟು ಹೊಗೆ ಏಳ್ಬೇಕು. ಆ ಹೊಗೆಯು ಸುಗಂಧ ದ್ರವ್ಯದಂತೆ ಪರಿಶುದ್ಧ ಸ್ಥಳವನ್ನು ತುಂಬಿ ಆವರಿಸಿ ನಂತರ ತೆರೆಯನ್ನು ದಾಟಿ ಮಹಾಸ್ಥಳವನ್ನು ಸೇರಿ ಇದನ್ನು ತಂದೆಯಾದ ದೇವರು ಅಂಗೀಕರಿಸುವುದನ್ನು ತೋರಿಸುತ್ತೆ. ಇವುಗಳ ಆತ್ಮಿಕ ಅರ್ಥ ಕರ್ತನೊಟ್ಟಿಗೆ ಒಡಂಬಡಿಕೆ ಮಾಡಿಕೊಂಡ ಪರಿಶುದ್ಧ ಜನರಾದ ನಮ್ಮ ಅನುದಿನ ಬಲಿಯನ್ನ ಸೂಚಿಸುತ್ತೆ. ಈ ಧೂಪವೇದಿಯಲ್ಲಿರುವಂತಹ ಬೆಂಕಿ ಹಾಗೆ ಈ ಲೋಕದವರಿಂದ ಬರುವಂತ ನಮಗೆ ಶೋಧನೆ, ಸಮಸ್ಯೆ, ಹಿಂಸೆಯನ್ನು ಸಹಿಸಿ ನಾವು ಪೂರ್ಣ ಹೃದಯದಿಂದ ಮುಂದೆ ಹೋಗ್ಬೇಕು. ನಂತರ ಪರಿಶುದ್ಧ ಸ್ಥಳಕ್ಕೂ ಮಹಾಪರಿಶುದ್ಧ ಸ್ಥಳಕ್ಕೂ ಸಪರೇಟ್ ಮಾಡುವಾಗಿರುವಂತಹ ಒಂದು ತೆರೆಯ ಕುರಿತು ನೋಡೋಣ. ಇದೇ ದೇವದರ್ಶನದ ಗುಡಾರದಲ್ಲಿ ಕಾಣಲ್ಪಡುವಂತಹ 2ನೇ ಪರದೆ. ಇದರ ಮೂಲಕನೇ ಒಬ್ಬರಿಂದ ಮಹಾಪರಿಶುದ್ಧ ಸ್ಥಳದ ಒಳಗೆ ಹೋಗ್ಲಿಕ್ಕೆ ಸಾಧ್ಯ. ಹುರಿನಾರಿನ ಬಟ್ಟೆಯಲ್ಲಿ ನೀಲಿ, ಕೆಂಪು, ಧೂಮ್ರ ರಕ್ತ ವರ್ಣಗಳುಳ್ಳಂತಹ ದಾರಗಳಿಂದ ಈ ತೆರೆಯನ್ನು ಮಾಡಬೇಕು. ಈ ತೆರೆಯು ಬಹಳ ದಪ್ಪವಾಗಿಯೂ ಭಾರವಾಗಿ ಇರಬೇಕು. ಈ ತೆರೆಯೇ ಯೆರೂಸಲೇಮ್ ದೇವಾಲಯದಲ್ಲಿದ್ದಂತಹ ತೆರೆ. ಇದುವೇ ಯೇಸುವಿನ ಮರಣದ ಸಮಯದಲ್ಲಿ ಮೇಲಿಂದ ಕೆಳಗೆವರೆಗೂ ಹರಿದು ಹೋಯಿತೆಂಬುದು ಗಮನಿಸತಕ್ಕದ್ದು. ಈ ತೆರೆಯನ್ನು ದಾಟಿಯೇ ವರ್ಷಕ್ಕೊಮ್ಮೆ ಮಹಾಯಾಜಕನು ಪಾಪ ನಿವಾರಣಾ ಬಲಿಯನ್ನು ಕೃಪಾಸನದ ಮುಂದೆ ಚಿಮುಕಿಸ್ತಿದ್ರು. ಇದರ ಅರ್ಥವೇನು? ಈ ತೆರೆಯಲ್ಲಿ ಉಪಯೋಗಿಸಲ್ಪಟ್ಟಂತಹ ಬಣ್ಣಗಳು ಅಂಗಳ, ಮೊದಲ ತೆರೆ, 2ನೇ ತೆರೆ ಇವುಗಳಲ್ಲಿ ಬಳಸೋದನ್ನ ನೋಡ್ತೇವೆ. ಈ 3 ತೆರೆಗಳು ಯೇಸು ಕ್ರಿಸ್ತನನ್ನ ಸೂಚಿಸ್ತದೆ. ಕ್ರೈಸ್ತ ಬೆಳವಣಿಗೆಯಲ್ಲಿ ಒಬ್ಬ ಕ್ರೈಸ್ತನಿಗೆ ಯೇಸುವೆ ಮುಂದೆ ನಿಂತು ಮಾರ್ಗ ನಡೆಸ್ತಾರೆ. ಮೊದಲನೇ ತೆರೆ ಇದು ಒಬ್ಬ ವಿಶ್ವಾಸಿಯ ಮೊದಲನೇ ಹಂತ. ಯೇಸುವೆ ಮಾರ್ಗ ಹಾಗೂ ಬಾಗಿಲು.
ಎರಡನೇ ತೆರೆ ಆತನನ್ನು ಹಿಂಬಾಲಿಸುವಂತ ಹಂತ. ಇದು ಏಸುವೆ ಸತ್ಯ ಅನ್ನೋದನ್ನ ಹೇಳ್ತದೆ. ಮೂರನೇ ತೆರೆ ಆತನಲ್ಲಿ ನೆಲೆಗೊಂಡಿರುವಂತ ಹಂತ, ಜೀವ ಮಾರ್ಗ. ಏಸುವೆ ಜೀವವೆಂದು ನೋಡುತ್ತೇವೆ. ಅದಾದ ನಂತರ ಇರುವಂತದ್ದೇ ಈ ಮಹಾಪರಿಶುದ್ಧ ಸ್ಥಳ. ಇದುವೇ ದೇವದರ್ಶನದ ಗುಡಾರದ ಅತಿ ಮುಖ್ಯವಾದಂತಹ ಸ್ಥಳ. ಇದನ್ನು ಪರಿಶುದ್ಧದಲ್ಲೇ ಅತಿ ಪರಿಶುದ್ಧ ಅಂತ ಕರಿಬಹುದು. ಇದರ ಅಳತೆ 15 ಅಡಿ ಉದ್ದ, 15 ಅಡಿ ಅಗಲ, 15 ಅಡಿ ಎತ್ತರ. ಇದರೊಳಗೆ ಒಂದು ಪೆಟ್ಟಿಗೆ ಜಾಲಿ ಮರದಿಂದ ಮಾಡಲ್ಪಟ್ಟು ಚೊಕ್ಕ ಬಂಗಾರದ ತಗಡಿಂದ ಮುಚ್ಚಲ್ಪಟ್ಟಿತ್ತು. ಅದುವೇ ಮಂಜೂಷ ಪೆಟ್ಟಿಗೆ. ಅದರೊಳಗೆ ಮನ್ನ ಇಡಲ್ಪಟ್ಟಂತಹ ಪಾತ್ರೆ, ಅರೋನನ ಚಿಗುರಿದ ಕೋಲು, ಆಜ್ಞಾ ಶಾಸನವೂ ಇತ್ತು. ಈ ಅರೋನನ ಚಿಗುರಿದ ಕೋಲು ನಿತ್ಯ ಯಾಜಕತ್ವಕ್ಕೆ ದೇವರು ಕ್ರಿಸ್ತನನ್ನ ಆರಿಸಿಕೊಂಡದನ್ನ ಸೂಚಿಸುತ್ತೆ. ನಂತರ ಮನ್ನ ಇಡಲ್ಪಟ್ಟಂತ ಪಾತ್ರೆ ಅಳಿಯದ ಜೀವವಾದಂತ ಏಸುವಿನ ದೈವಿಕತ್ವವನ್ನ ಹೇಳ್ತದೆ. ಒಡಂಬಡಿಕೆ ಪಟ್ಟಿಯಲ್ಲಿರುವಂತಹ ಕೇರುಬಿಗಳು ದೇವರ 2 ಮುಖ್ಯ ಗುಣಗಳಾದಂತಹ ಪ್ರೀತಿ ಮತ್ತು ಶಕ್ತಿಯನ್ನ ಸೂಚಿಸುತ್ತೆ. ಈ 2 ಕೃಪಾಸನವನ್ನು ದೃಷ್ಟಿಸ್ತಾ ಇರೋದು, ಹಾರುವುದಕ್ಕೆ ಸಿದ್ಧವಾಗಿರೋದು ಕ್ರಿಸ್ತನ ಬಲಿಯ ಮೂಲಕ ಪಾಪ ನಿವಾರಣದ ಉದ್ದೇಶ ನೆರವೇರುವವರೆಗೂ ದೇವರ ಪ್ರೀತಿ ಮತ್ತು ಶಕ್ತಿ ಪ್ರಕಟವಾಗುವುದಕ್ಕೆ ಕಾದಿರುವುದನ್ನ ಸೂಚಿಸುತ್ತೆ. ಎರಡನೇದು ಶೆಕಿನ ಮಹಿಮೆ, ಪರಲೋಕ ದೇವರ ದೈವಿಕ ಪ್ರಸನ್ನತೆಗೆ ಗುರುತಾಗಿದೆ. ಇದುವೇ ದೇವದರ್ಶನದ ಗುಡಾರದ ರಚನೆ ಹಾಗೂ ಅದರೊಳಗೆ ಅಡಕವಾಗಿರುವಂತ ಆತ್ಮಿಕ ಅರ್ಥ. ಹೊಸ ಒಡಂಬಡಿಕೆಯ ವಿಶ್ವಾಸಿಗಳಂದ್ರೆ ಕರ್ತನ ಮಕ್ಕಳಿಗೆ ಯಾಜಕನು ಏಸುವೆ. ಆತನು ತನ್ನ ಮರಣದ ಮೂಲಕ ಹೊಸ ಒಡಂಬಡಿಕೆಯನ್ನು ಮಾಡಿದ್ರು. ಆತನು ತನ್ನನ್ನೇ ಪರಿಪೂರ್ಣ ಬಲಿಯಾಗಿ ಒಪ್ಪಿಸಿಕೊಟ್ರು. ನಮ್ಮ ಪರವಾಗಿ ದೇವರ ಸನ್ನಿಧಾನವನ್ನು ಸೇರಿ ನಮ್ಮ ರಕ್ಷಣೆಯನ್ನು ಪೂರ್ಣಗೊಳಿಸ್ತಾ ಇದ್ದಾರೆ. ನಾವು ದೇವರ ಹತ್ರ ಸೇರಲು ಏಸು ಸ್ಥಳವನ್ನು ಉಂಟು ಮಾಡಿದ್ದಾರೆ. ಇದುವೇ ದೇವದರ್ಶನದ ಗುಡಾರ ಹಾಗೂ ಅದರಲ್ಲಿ ಏಸುವಿನ ಛಾಯೆ. ಇದೇ ರೀತಿಯಾಗಿ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನು ಸಂಧಿಸ್ತೇನೆ. ಅಲ್ಲಿವರೆಗೂ ಸಿದ್ಧವಾಗಿರಿ, ಸಿದ್ಧಪಡಿಸಿರಿ. ನಮ್ಮ ಕರ್ತನಾದಂತ ಏಸು ಅತಿ ಶೀಘ್ರದಲ್ಲೇ ಬರಲಿಕ್ಕಿದ್ದಾರೆ.